ನಮಸ್ತೆ ಕನ್ನಡಿಗರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ರಾಗಿ ಕೀಲ್ಸ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ಅವ್ರ ಹತ್ರನೇ ಹೇಳಿಸ್ತೀನಿ ಹೇಗೆ ಮಾಡೋದಂತ. 3 ಸೇರು ರಾಗಿಗೆ ನಾನು 1.5 ಕೂಡ ನೀರು ತಗೊಂಡಿದ್ದೀನಿ, ಹಾಲು ತಗೊಂಡಿದ್ದೀನಿ. ಅದು ಚೆನ್ನಾಗಿ ಸ್ವಲ್ಪ ಒಂದು ಅದಕ್ಕೆ ಮಳ್ಳಿದ ಮೇಲೆ ಅದಕ್ಕೆ ಬೆಲ್ಲ, ಪ್ಯೂರ್ ಬೆಲ್ಲ ಆದರೆ ನಾವು ಬೇರೆ ಕರಗಿಸೋಕ್ಕಾಗಿಲ್ಲ, ಸಪ್ರೇಟು ಅದರೊಳಗೆ ಹಾಕಿ ಚೆನ್ನಾಗಿ ಕುದಿಸ್ಬೋದು. ಅಥವಾ ಆರ್ಡಿನರಿ ಬೆಲ್ಲ ಆದರೆ ಅದನ್ನ ಸಪ್ರೇಟ್ ಪಾಕ ಮಾಡಿ ಸ್ವಲ್ಪ ಕರಗಿಸಿ ಸೋಸ್ ಹಾಕ್ಬೇಕು. ಆಮೇಲೆ ಅದನ್ನ ಚೆನ್ನಾಗಿ ಯಾವಾಗಲೂ ಬಿಡಂಗಿಲ್ಲ, ಬಿಡದೆ ಕೈ ಆಡ್ತಾನೆ ಇರಬೇಕು, ತಳಕ್ ಕೂರಂಗಿಲ್ಲ. ಇದು ತಳಕ್ ಕೂತ್ರೆ ಗಟ್ಟಿ ಆಗ್ಬಿಡುತ್ತೆ, ಬರಲ್ಲ ಅದು ಕೆಲಸ. ಒಂಥರ ಇದಾಗುತ್ತಲ್ಲ, ಸ್ಮೆಲ್ ಬಂದ್ಬಿಡುತ್ತೆ. ಬೆಲ್ಲ ಎಷ್ಟಾಗಿ 1.5 ಸೇರು ರಾಗಿಗೆ ನಾನು ಬೆಲ್ಲನ 3.5 kg ಹಾಕಿದ್ದೀನಿ. 3.5 kg ಹಾಕಿದ್ದೀನಿ. ನಾವು ಹಾಲು ತಕ್ಕೊಳ್ಳೋದ್ರ ಮೇಲೆ ಡಿಪೆಂಡು. ನಮಗೆ ತುಂಬ ಜಾಸ್ತಿ ಬೇಕು ಅಂದರೆ ಬೆಲ್ಲ ಜಾಸ್ತಿ ಹಾಕ್ಬೇಕು. ನೋಡು, ಹಿಂಗೆ ಬರ್ತಾ ಹೋಗುತ್ತೆ. ಹಿಂಗೆ ಮಾಡಿದಾಗ ಇದು ಕದರಬಾರ್ದು. ಇನ್ನೂ ಬಂದಿಲ್ಲ, ಇನ್ನೂ ಬರ್ಬೇಕಿದು. ಇನ್ನು ಎಷ್ಟು ನಿಮಿಷ ಬೇಕು? ಇನ್ನು ಕನಿಷ್ಠ ಒಂದು 1/4 ಗಂಟೆ ಬೇಕು. ಬಂದಾಗ ಸಣ್ಣ ಉರಿ ಇಡಬೇಕು, ಜೋರು ಉರಿ ಇಡಬಾರ್ದು. ಜೋರು ಉರಿ ಇಟ್ಟರೂ ಚೆನ್ನಾಗಾಗಲ್ಲ. ಈ ಥರ ವಾಸನೆ ಬಂದ್ಬಿಡುತ್ತೆ, ಸೀದ ವಾಸನೆ. ಮಧ್ಯಮ ಊರಿನಲ್ಲಿ ಬೇಯಿಸ್ತಾ ಇರಬೇಕು, ಕೈ ಆಡ್ತಾ ಇರಬೇಕು. ಹಿಂಗೆ ಇದು ನೀರೊಳಗೆ ಗಟ್ಟಿ ಆದಾಗ ತೆಗೆದು ಪಾತ್ರೆಗಳಿಗೆ ಹಾಕಿ 1 ನೈಟ್ ರೆಸ್ಟ್ ಮಾಡೋಕೆ ಕೂಲಾಗಿ ಇಡಬೇಕು. ನೀರಲ್ಲಿ ಇಡ್ದು ಅಥವಾ ರೆಫ್ರಿಜರೇಟರ್ ಇಲ್ಲ ಅಂದ್ರೆ ನೀರಲ್ಲಿ ಒಂದು ಬೇಷನ್ ನೀರು ಹಾಕಿ ಅದರೊಳಗೆ ನಾವು ಹಾಕಿರ್ತೀವಲ್ಲ ಇದನ್ನ ಅದರೊಳಗೆ ಇಟ್ಟು ಬೆಳಗ್ಗೆ ಎದ್ದು ರೆಡಿ ಆಗುತ್ತೆ ರಾಗಿ ಕೀಲ್ಸ ಅಂತ. ಇದು ಮಲೆನಾಡು. ಇಲ್ಲಿ ರಾಗಿನ ಬೆಳಗ್ಗೆನೆ ನೆನೆಸಿ ಸಂಜೆ ಹಾಲು ತೆಗೆದು ಮಾಡ್ತಾ ಇರೋದು ರೆಸಿಪಿ ಇದು. ಆಲ್ಮೋಸ್ಟ್ ಒಂದು ಅದಕ್ಕೆ ಬಂದಿದೆ. ಲಾಸ್ಟ್ 10 ಮಿನಿಟ್ಸ್ ಇರುವಾಗ ಏಲಕ್ಕಿ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ಲೇವರ್ಗೋಸ್ಕರ ಆಮೇಲೆ ಇದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊತೀವಿ. ಈ ಥರ ಸೌದೆ ಒಲೆಯಲ್ಲಿ ಇಷ್ಟು ಕ್ವಾಂಟಿಟಿನಲ್ಲಿ ಯಾರೆಲ್ಲ ಕೀಲ್ಸನ ಮಾಡಿದ್ದೀರಾ ದಯವಿಟ್ಟು ಕಮೆಂಟ್ ಮಾಡಿ. ಇದು ನಮ್ಮ ಅತ್ತೆ ಮನೆಯಲ್ಲಿ ಮಾಡಿರ್ತಕ್ಕಂಥದ್ದು. ಅವ್ರು ಮಾಡೋದು ಕೀಲ್ಸ ತುಂಬ ಚೆನ್ನಾಗಿರುತ್ತೆ. ನಾನಿದು ಸೆಕೆಂಡ್ ಟೈಮ್ ತಿಂತಾ ಇರೋದು. ತುಂಬ ಸಲ ತಿಂದಿದ್ದೀನಿ, ಬಟ್ ನನಗಿಷ್ಟ ಬಂದು ಮಾಡಿಸ್ಕೊಂಡು ತಿಂತಾ ಇರೋದು ಇದು ಸೆಕೆಂಡ್ ಟೈಮು. ಥ್ಯಾಂಕ್ ಯು. ಜೋಳದ ರೊಟ್ಟಿ ಊಟದೊಂದಿಗೆ ಈ ದಿನ ಎಂಡ್ ಮಾಡಿದ್ವಿ. ಬಾಯ್.